ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಳ್ಳಿ ಸಮೀಪ ಇರುವ ಶ್ರೀ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಇನ್ನು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿರವರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅದ್ದೂರಿ ಮೆರವಣಿಗೆ ಮುಖಾಂತರ HD ಕುಮಾರಸ್ವಾಮಿರವರನ್ನು ಪಾಲಳ್ಳಿ ಸಮೀಪ ಇರುವಂಥ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಭಾಳ ಅದ್ದೂರಿಯಾಗಿ ಅವರನ್ನು ವೇದಿಕೆ ಮೇಲೆ ಕರೆತರಲಾಯಿತು. ಇನ್ನು ಗ್ರಾಮದ ಮಹಿಳೆಯರು ತಂಬಿಟ್ಟಿನ ಆರತಿ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಇನ್ನು ಜಿಲ್ಲೆಯ JDS ನಾಯಕರು, ಕಬಾಳ್ ಮುಖಂಡರು, ಸಮಾಜ ಸೇವಕರು, ಹಿತೈಷಿಗಳು ಆಗಿರುವಂತಹ ಎಲ್ಲ ಕಾರ್ಯಕರ್ತರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಪಾಲಳ್ಳಿ ಚಂದ್ರಶೇಖರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇನ್ನು ಕ್ಯೂಟ್ ರೆಸಾರ್ಟ್ನ ಮಾಲೀಕರಾದಂತಹ ಶ್ರೀಯುತ ಚಂದ್ರಶೇಖರ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ಕುರಿತು ಡೈಮಂಡ್ ಕನ್ನಡ TV ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಬನ್ನಿ ಪ್ರೇಕ್ಷಕರೇ ನೋಡ್ಕೊಂಡ್ಬರೋಣ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪಾಲಳ್ಳಿ ನಡೆದಂಥ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೆಯಿತು. ತಿರುಮಲ ವೆಂಕಟೇಶ್ವರ ಸ್ವಾಮಿ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನಡೆಸಲಾಯಿತು. ಇನ್ನು ದೇವಸ್ಥಾನಕ್ಕೆ ಭೇಟಿ ನೀಡಿ ಕುಮಾರಸ್ವಾಮಿರವರು ದೇವರ ಕೃಪೆಗೆ ಪಾತ್ರರಾಗಿದ್ದರು. ಇನ್ನು ಅಭಿಮಾನಿಗಳು, ಹಿತೈಷಿಗಳು ಆರತಿ ಎತ್ತುವುದರ ಮುಖಾಂತರ ಕುಮಾರಸ್ವಾಮಿರವರನ್ನು ವೇದಿಕೆ ಮೇಲೆ ಕರೆತರಲಾಯಿತು. ಇನ್ನು ಬಂದಿರತಕ್ಕಂಥ ಗಣ್ಯಾತಿರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇನ್ನು HD ಕುಮಾರಸ್ವಾಮಿರವರು ಕಾರ್ಯಕ್ರಮ ಉದ್ಘಾಟಿಸಿ ಏನೆಲ್ಲ ಮಾತನಾಡಿದರೆ ಸಂಪೂರ್ಣ ಅಪ್ಡೇಟ್ಸ್ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಗ್ರಾಮದ ಎಲ್ಲ ಆತ್ಮೀಯ ಹಿರಿಯರು, ಯುವಕರು, ಹಲವಾರು ಕುಟುಂಬದವರು ತಮ್ಮಗಳ ದೇವಿಗೆಯಿಂದ ಆ ದೇವರ ಪುನರುಜ್ಜೀವನ ದೇವಸ್ಥಾನವನ್ನು ಮಾಡ್ತಕ್ಕಂಥದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಇದೆ. ಪ್ರಥಮವಾಗಿ ಆ ಭಗವಂತನ ನೆಮ್ಮದಿಯ ಜೀವನವನ್ನು ಕೊಡ್ತಕ್ಕಂಥದಕ್ಕೆ ಎಲ್ಲರಿಗೂ ಅನುಗ್ರಹಿಸಿರ್ತಕ್ಕಂಥ ಪ್ರಾರ್ಥನೆಯನ್ನು ಪ್ರಥಮವಾಗಿ ಸಲ್ಲಿಸಿ ಬಯಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಂದೆಯ ವಯಸ್ಸು ಅವರು ತಂದೆಯವರಿಗೆ ಸಹಪಾಠಿಗಳವರು ಸರ್ಕಾರಿ ಕೆಲಸದಲ್ಲಿದ್ದರು. ಪ್ರಾರಂಭಿಕ ನಾವು ಸಣ್ಣ ಮಕ್ಕಳಿದ್ದಾಗ ಪ್ರತಿನಿತ್ಯ ದೇವೇಗೌಡರ ಜೊತೆ ಅವರ ಸಂಬಂಧ ಇದೆ. ಗಿರಿಗೌಡರು ನಮ್ಮ ಗ್ರಾಮದ ಹಿರಿಯರಿದ್ದಾರೆ. ಸರ್ಕಾರದಲ್ಲಿ ಉನ್ನತವಾದಂತಹ ಅಧಿಕಾರಿಗಳಾಗಿ ಗ್ರಾಮದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ ಪದ್ಧತಿಯಿಂದ ಯಾವುದೇ ರೀತಿಯ ಸರ್ಕಾರದ ಅನುದಾನಗಳಿದೆ. ಅವತ್ತಿನ ಕಾಲದಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂತಹ ಒಂದು ಯೋಜನೆ ಪಶುವೈದ್ಯಕೀಯ ಶಾಲೆಗಳು. ಇಲ್ಲಿ ಪಶುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕಟ್ಟಡವನ್ನ ಅವರ ಸ್ವಂತ ಹಣದಲ್ಲಿ ಕಟ್ಟತಕ್ಕಂಥ ನಿರ್ಧಾರ ಮಾಡಿ ಗ್ರಾಮದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅವರು ಇಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯನ್ನು ನಾವು ಇವತ್ತು ಕಾಣಬಹುದು. ಹಿರಿಯರು ನಮಗೆ ತಂದೆಯವರ ವಯಸ್ಸವರು ಇದ್ದಾರೆ. ದೇವೇಗೌಡರಿಗೂ ಒಂದು ವರ್ಷ 2 ವರ್ಷ ಒಂದು ಅಂತರ ಇರ್ಬೋದು. ಅದ್ರ ಜೊತೆಗೆ ನಮ್ಮ ಲಿಂಗಣ್ಣವರು ಅವರು ಹಿರಿಯ ಇದ್ದಾರೆ. SL ಕೃಷ್ಣ ಅವರ ಜೊತೆ ಅವರ ಸಂಬಂಧ ಅತ್ಯಂತ ಅನ್ವಯವಾಗಿ ನಾನು ಹೇಳ್ತಾ ಇದ್ದೆ. ಅದು ಸಹ ಜಿಲ್ಲಾ ಪಂಚಾಯತ್ಗೆ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿ ಇವತ್ತು ಗ್ರಾಮದ ಅಭಿವೃದ್ಧಿಗೆ ಅವರು ಸಹಾಯ ದೇಣಿಗೆ ಕೊಟ್ಟಿದ್ದಾರೆ, ಅವರು ಸೇವೆ ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪರವಾಗಿ ಅಭಿನಂದಿಸಿ ವೇದಿಕೆಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಣ್ಣ ಮತ್ತು ನಮ್ಮ ಮುಖಂಡ ಅವರಿಬ್ಬರು ಬಂದು ಸ್ನೇಹಿತರು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಮೇಲೆ ನಾವೇನು ಆಗ್ರಹ ಮಾಡಿದ್ವಿ. ಮೊದಲು 1ನೇ ತಾರೀಕಿಗೆ ಅಂತ ಫಿಕ್ಸ್ ಮಾಡಿದ್ರು ಕಾರ್ಯಕ್ರಮ. ನಾನು ಹೇಳಿದ 1ನೇ ತಾರೀಕು ದೇಹದಲ್ಲಿ ಪ್ರಮುಖವಾದ ಸಭೆಗಳಿರ್ತಕ್ಕಂಥ ಇದರಲ್ಲಿ 20 ಮಾಡಿ ಅಂತ ಹೇಳಿದೆ.
28ಕ್ಕೆ ಆಯಿತು, ನಾವು 28ಕ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಹಾಗಾಗಿ ಇವತ್ತು ಸಹ ನನಗೆ ದೆಹಲಿಯಲ್ಲಿ ವಿದೇಶದಿಂದ ಒಂದು 2-3 ದೊಡ್ಡ ದೊಡ್ಡ ಬಂಡವಾಳ ಹುಟ್ಟತಕ್ಕಂಥವರು ಸಾಯಂಕಾಲ ಈ ಸನ್ಮಾನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಕೂಡ ಈ ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕ್ಯಾಮ್ರಾ ಬ್ರದರ್ ಒಂದು ನಿಮಿಷ ಬ್ರದರ್ ನಮ್ಮ ಹೊರಗಡೆ ಬರ್ತಾಯಿತ್ತು ಫ್ರೇಮಲ್ಲಿ ಇದ್ದೀರಿ.